ಕಡಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ನ ಮತ್ತು ಕಂಟೆಂಟ್ನ ತರುತ್ತಿದ್ದೇನೆ. ಎಪಿಸೋಡ್ 3 ಆ್ಯಕ್ಟಿಂಗ್. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಈ ಕಂಟೆಂಟು ಈ ಆ್ಯಕ್ಟಿಂಗಿಂದ ಎಷ್ಟೋ ಜನ ಅವ್ರ ಲೈಫ್ನ ಎಂಡ್ ಮಾಡ್ಕೊಬಿಟ್ಟಿದ್ದಾರೆ, ಅವ್ರ ಲೈಫ್ನ ಹಾಳಾಗಿ ಮಾಡಿದ್ದಾರೆ, ಅವ್ರ ಲೈಫ್ನ ಬೇಡವೇ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಕೆಲವರು. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್, ತುಂಬ ಒಳ್ಳೆ ಮೆಸೇಜ್ ಆಗಿರುತ್ತೆ. ಸೊ ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕೆಂದು ಕೋರಿಕೊಳ್ಳುತ್ತಾ ಈ ಆ್ಯಕ್ಟಿಂಗ್ ಶುರು ಮಾಡ್ತಿದ್ದೀನಿ. ಈ ಆ್ಯಕ್ಟಿಂಗಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ: ಶ್ರೇಯಾಂಶ್, ರೋಹಿತ್, ಸಂಜಯ್ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟು ರೋಹಿತ್. ಬ್ರೋ, ಹಾಯ್ ಬ್ರೋ, ಗುಡ್ ಈವ್ನಿಂಗ್. ಊಟ ಮಾಡ್ದಾ? ಹಾಯ್ ಬ್ರೋ, ಗುಡ್ ಈವ್ನಿಂಗ್, ಸೇಮ್ ಟು ಯು. ಮಾಡಿದೆ ಬ್ರೋ. ನೀನು ಮಾಡ್ದಾ? ಎಸ್ ಬ್ರೋ, ಥ್ಯಾಂಕ್ ಯು ಬ್ರೋ. ನಾನೇನು ಮಾಡ್ತೀನಿ ಅಂದರೆ, ಈಗ ಏನು ಮಾಡಿದೆ ಗೊತ್ತಾ, ನಾನು ನೆನ್ನೆ ಊರಿಗೆ ಹೋಗಿದ್ದೆ. ಊರಲ್ಲಿ ಏನಾಯಿತು ಗೊತ್ತಾ, ಏನು ಮಾಡಿದ್ದಾರೆ, ಒಂದು ಫಾರ್ಮರ್ ಇಲ್ಲ ತಾತ ಏನು ಮಾಡಿದ್ದಾರೆ, ಅವ್ರ ಮೊಮ್ಮಗ ಏನು ಮಾಡಿದ್ದಾರೆ, ನನಗೆ ಮೇಲುಗಡೆ ತೆಂಗಿನ ಮರ ಹತ್ರ ಒಂದು ಎಳ್ನೀರು ಕೊಡಿ ಅಂತ ಕೇಳಿದ್ದಾರೆ. ಎಳ್ನೀರು ಕೊಡಿ ಅಂತ ಹೇಳಿದಾಗ ಅವ್ರ ತಾತ ಅಕ್ಕಪಕ್ಕ ಕಲ್ಲು ಹುಡುಕಿದ್ರು, ಆದರೆ ಎಲ್ಲೂ ಇಲ್ಲ. ಅವ್ರೇನು ಮಾಡಿದ್ರು, ಆ ತೆಂಗಿನ ಮರ ಬಿಟ್ರು. ಹತ್ತಾದ್ಮೇಲೆ ಏನು ಮಾಡಿದ್ರು ಅಂದರೆ, ಹೋದರು ಮೇಲ್ಗಡೆ. ಎಳ್ನೀರು ಕಿತ್ಕೊಂಡು ಕೆಳಗಡೆ ಬಂದಮೇಲೆ ಆ ಮೊಮ್ಮಗನ ಕೇಳಿದ್ರೆ ನನಗೆ ಬೇಡ ಅಂತ ಹೇಳಿದ್ರು. ನಂಗೆ ಬೇಡ ಅಂದರು. ಅವರು, ನಾನು ಇಷ್ಟು ಕಷ್ಟಪಟ್ಟು ಎತ್ಕೊಂಡ್ಬಂದಿದ್ದೀನಿ ನಿನಗೋಸ್ಕರ, ಈಗ ಬೇಡ ಅಂದರೆ ಹೇಗೆ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಮಗು ಚಾಕ್ಲೇಟ್ ಕೊಡಿಸಿ ಅಂತ ಹೇಳ್ತಾರೆ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಮಕ್ಕಳು ಹೆಂಗಾಗಿದೆ ಅಂದರೆ, ಒಳ್ಳೆಯದನ್ನ ಬಿಟ್ಟು ಕೆಟ್ಟ ರೀತಿಲಿ ಹೋಗ್ತಿದ್ದಾರೆ. ಜಂಕ್ ಫುಡ್ ಅದನ್ನ ಹೇಳಬೇಕು ಅಂತ ನಾನು ಹೇಳ್ಬೇಕು. ಬಿಡು, ಹೆಣ್ಮಕ್ಳು ಹೆಣ್ಮಕ್ಳು ಮಾತ್ರ ಎಲ್ರಿಗೂ ಅಷ್ಟೇ ಹಂಗೆ ನಡೀತಾರೆ, ಅದು ಹಿಡಿಬಿಡ್ತಾರೆ. ಅದಿಲ್ಲಿ ಬಿಡು. ಈಗ ಒಂದು ಥಿಂಗ್ ಮಾಡಿದ್ದೀನಿ, ನೆನ್ನೆ ನೋಡಿದೆ. ಈ Dream11 ಮೈ ರಮ್ಮಿ ಸರ್ಕಲ್ ಏನು ಮಾಡಿದ್ದಾರೆ ಗೊತ್ತಾ, ಕೆಲವರು ನೀನು ನನಗೇನಾದರೂ, ಈಗ ನನಗೆ 1,00,000 ಕೊಡು, ನಾಳೆ RCB ಮತ್ತು CSK ಮ್ಯಾಚ್ ಇದೆ, 1,00,000 ಹಾಕೋಣ ಬೆಟ್ಟಿಂಗು. ಅಕಸ್ಮಾತ್ RCB ಏನಾದರೂ ಗೆದ್ದರೆ ಒಂದು 10,00,000 ನಮಗೆ, 10,00,000 ನಮಗೆ. ಥ್ಯಾಂಕ್ ಯು ಬ್ರೋ, ತುಂಬ ನಮಸ್ಕಾರ, ತುಂಬ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ಬ್ರೋ. 10,00,000 ಬರ್ತೀನಿ ಅಂತ ಹೋಪ್ ಕಲ್ತ್ಕೊಂಡು ನಮ್ಮ ಮನೆಗೆ ಬಾ, ಮ್ಯಾಚ್ ನೋಡೋಣ. ಬ್ರೋ, ಖಂಡಿತ ನೋಡೋಣ ಬ್ರೋ. RCB ಗೆದ್ದರು 10,00,000 ನಿಂತೆ ಎತ್ತೋ, ಸೂಪರ್ ಬ್ರೋ, ಹೈ-ಫೈ ಬ್ರೋ. ಈಗ ಅದನ್ನೇ ನಾನು ಒಂದು 50,00,000 ಕೊಡ್ತೀನಿ. ನೆಕ್ಸ್ಟು RCB ವರ್ಸಸ್ KKR ಮ್ಯಾಚ್ ಇದೆ, ಹಾಕ್ಬಿಡಿ ಬ್ರೋ. 50,00,000. ಓಕೆ ಬ್ರೋ. ಸೊ ನಿಮ್ಗೆ 1 ಕೋಟಿ ಬರುತ್ತೆ ಬ್ರೋ, ಗೆದ್ದರೆ 1 ಕೋಟಿ ಬರುತ್ತೆ ಬ್ರೋ. ನಿಮ್ಮ ಕಾಲ್ಗುಣ ಕೈಗುಣದಿಂದ ಹೆಂಗಾದ್ರೂ 1 ಕೋಟಿ ಬಂದರೆ ನನ್ನ ಲೈಫ್ ತುಂಬ ಸಾರ್ಥಕ ಆಗುತ್ತೆ ಬ್ರೋ. ರೋಹಿತ್, ನಿಮ್ಗೆ 1 ಕೋಟಿ ಬತ್ತು, ಎತ್ಕೊಳ್ಳೋ. RCB ಗೆದ್ರು. ಹೌದಾ ಬ್ರೋ, ಸೂಪರ್ ಬ್ರೋ. ನಿಮ್ಗೊಂದು ದೊಡ್ಡ ನಮಸ್ಕಾರ, ನಿನ್ನಿಂದ ನನ್ನ ಲೈಫ್ ಚೇಂಜ್ ಆಗ್ತಿದೆ ಬ್ರೋ. ಥ್ಯಾಂಕ್ ಯು ಬ್ರೋ. ಇಲ್ಲಿ ಬ್ರೋ, ಥ್ಯಾಂಕ್ ಯು ಬ್ರೋ. ಏನು ಮಾಡೋಣ ಗೊತ್ತಾ, ಈಗ ನನ್ನ ಆಸ್ತಿನ ಎಲ್ಲ ಮಾಡಿಬಿಟ್ಟು, ಸೈಟು ಮನೆ ಎಲ್ಲ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ ಬ್ರೋ. ಒಂದು 3 to 4 crores ಇದೆ ಬ್ರೋ, ಎಲ್ಲ ಹಾಕ್ಬಿಡ್ತೀನಿ ಬ್ರೋ. ನಿಮ್ಗೊಂದು 20 ಕೋಟಿ 40 ಕೋಟಿ ಬಂದ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗೋಗುತ್ತೆ ಬ್ರೋ. ಓಕೆ ಬ್ರೋ, ನನ್ನ ಆಸ್ತಿ ಎಲ್ಲ ಹಾಕ್ತೀಯ ಬ್ರೋ? ಬೇಡ ಬ್ರೋ, ನೋಡಿ ಬ್ರೋ, ಯಾಕಂದ್ರೆ ಸೋತ್ರೆ ಹೋಯ್ತು ಬ್ರೋ. ಇಲ್ಲ ಬ್ರೋ, ಗೆಲ್ತಾರೆ ಅಂತ ನನ್ನ ನಂಬಿಕೆ ಇದೆ ಬ್ರೋ, ಹಾಕ್ತೀನಿ ಬ್ರೋ. ಇನ್ನೊಂದು ಹೇಳ್ತಿದ್ದೀನಿ ಬ್ರೋ, ಬೇಡ ಬ್ರೋ, ತುಂಬ ಇದಿದೆ ಬ್ರೋ. ನೋಡೇ ಬಿಡೋಣ, ಹಾಕಿ ಬ್ರೋ. ಆಯಿತು ಬ್ರೋ, ನಿನ್ನಿಷ್ಟ ಬ್ರೋ. ಸಾರಿ ಬ್ರೋ, ಎಲ್ಲ ಹೋಯ್ತು ಬ್ರೋ. ನನ್ನ ಆಸ್ತಿ ಎಲ್ಲ ಹೋಯ್ತು ಬ್ರೋ. ನಾನು ನಿಮ್ಗೆ ಮೊದಲೇ ಹೇಳಿದೆ ಬ್ರೋ,
ಹಾಕ್ಬೇಡ, ಹಾಕು 1 ಕೋಟಿ ಇಲ್ಲ 50 ಲಕ್ಷ ಹಾಕು ಬ್ರೋ, ದುಡ್ಡು ಬರುತ್ತೆ, ಅದು ಫುಲ್ ಆಸ್ತಿ ಹಾಕಿ ಹೋಯ್ತು ಬ್ರೋ ಎಲ್ಲ. ಬ್ರೋ ಈಗ ನಾನು ಬೀದಿಗೆ ಬಂದಿದ್ದೀನಿ ಬ್ರೋ, ಈಗ ನನ್ನ ಭಿಕ್ಷೆ ಬೇಯೋದಕ್ಕೂ ನನಗೆ ಏನೂ ಇಲ್ಲ ಬ್ರೋ. ಹೆಂಡತಿ ಮಕ್ಕಳಿದ್ದಾರೆ ಬ್ರೋ, ಇದು ಮಾಡೋದು ಬ್ರೋ, ನಾನು ಏನು ಮಾಡೋಕ್ಕಾಗಲ್ಲ ಬ್ರೋ. ಈಗ ನೆಕ್ಸ್ಟ್ ಡೇ ರೋಹಿತ್ ಸೂಸೈಡೆಡ್. ರೋಹಿತ್ ಸೂಸೈಡೆಡಾ ಬ್ರೋ? ಯಾಕೆ ಸತ್ತೋದ್ರು ಬ್ರೋ? ಅದೇನೋ ಆನ್ಲೈನ್ ಬೆಡ್ಡಿಂಗ್ ಹಾಕಿ ಅವನು ಬೀದಿಗೆ ಬರ್ತೀನಿ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಬಿಟ್ಟು. ಬ್ರೋ ನಾನು ಹೇಳಿದೆ ಅವನಿಗೆ ಹಾಕ್ಬೇಡ ಅಂತ, ಸುಮ್ಮನೆ ಹಾಕಿ ಈಗೆಲ್ಲ ಇದಾಯಿತು ಬ್ರೋ. ಸೊ ಇದು ಈಗ ಇದರಲ್ಲಿ ಈ ಬೆಂಗಳೂರಲ್ಲಿ ಈ ಕ್ರಿಕೆಟ್ ಮ್ಯಾಚಲ್ಲಿ ಬೆಟ್ಟಿಂಗ್ ಹಾಕಿ ಎಷ್ಟು ಜನ ಸೂಸೈಡ್ ಮಾಡಿ ಅವ್ರ ಲೈಫ್ನೇ ಇದು ಮಾಡ್ಕೊಬಿಟ್ಟಿದ್ದಾರೆ, ಸತ್ತೋಗಿಸಿದ್ದಾರೆ ಬ್ರೋ. ಅವ್ರ ಲೈಫ್ನೇ ಎಂಡ್ ಮಾಡಿಸ್ಕೊಬಿಟ್ಟಿದ್ದಾರೆ ಬ್ರೋ. ಕೆಲವ್ರು ಹಾಕ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ ಬ್ರೋ 10 ಲಕ್ಷ ಹಾಕ್ಕೊಂಡು ನಿನಗೆ 50 ಲಕ್ಷ ಬರುತ್ತೆ, ಹಾಕ್ತಾರೆ, ಗೆಲ್ತಾರೆ, ಸೆಕೆಂಡಲ್ಲೂ ಗೆಲ್ತಾರೆ, ಥರ್ಡಲ್ಲಿ ಅವ್ರು ಇರೋರೆಲ್ಲ ಹಾಕ್ಬಿಟ್ಟು ಫುಲ್ ಎಲ್ಲ ಮಾಡಿಬಿಟ್ಟು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಹೋಗುತ್ತೆ ಎಲ್ಲರೂ. ಹೋದಾಗ ಈ ಥರ ಸೂಸೈಡ್ ಮಾಡ್ಕೊಳ್ಳೋದು, ಇಲ್ಲ ಬಾವಿಗೆ ಬಿದ್ದೋಗೋದು, ಇಲ್ಲ ಕೆರೆಗೆ ಬಿದ್ದೋಗೋದು, ಇಲ್ಲ ಅವರೇ ಚಾಕುಲಿ ಕಟ್ ಮಾಡ್ಕೊಳ್ಳೋದು, ಇಲ್ಲ ಎಲ್ಲೋ ದೂರ ಹೋಗ್ಬಿಡೋದು, ಅವರೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಇದು ಆಗ್ತಿದೆ, ಈಗಿನ ಜನ್ರೇಷನಲ್ಲಿ ಆಗ್ತಿದೆ. ತುಂಬ ಜನ ಸಾಯ್ತಿದ್ದಾರೆ ಈ ಬೆಟ್ಟಿಂಗಿಂದ. ಈ ಬೆಟ್ಟಿಂಗಲ್ಲಿ ನನ್ನ ಪ್ರಕಾರ ನಾನು ಏನು ಹೇಳೋದಂದರೆ, ಮಾಡಬೇಡ ಅಂತ ಹೇಳಲ್ಲ, ಆದರೆ ಲಿಮಿಟಲ್ಲಿರಬೇಕು ಅಂತ ನೀವು ಮಾಡಲೇಬೇಕು ಅಂದರೆ ಲಿಮಿಟಲ್ಲಿ ಇರಬೇಕು ಅಂತ ತಿಳ್ಕೊತೀನಿ. ಇಲ್ಲಾಂದರೆ ಬೆಸ್ಟ್ ಆಫ್ ಆಲ್ ಹಾಕಲೇಬೇಡಿ, ಅದ್ರ ಜೊತೆ ಹೋಗಲೇಬೇಡಿ, ಆ ಆ್ಯಪ್ನೇ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಡಿ. ಬೇಕಂದರೆ ನಿಮ್ಮ ಲೈಫ್ ತುಂಬ ಸುಖವಾಗಿರುತ್ತೆ. ನಾನು ಕೇಳೋದಷ್ಟೇ, ನೀವು ಹಾಕಲೇಬೇಕು ಅಂದರೆ ಒಂದು ಲಿಮಿಟಲ್ಲಿ ಹಾಕಿ. ಬೇಕಂದರೆ ನಿಮಗೇನಾದರೂ ನಂಬಿಕೆ ಇದೆ ಕೇಳ್ತೀನಿ. ಅಕಸ್ಮಾತ್ ನೀವೇನಾದರೂ ಹೋದರೆ ತುಂಬ ವಿಧಿ, ಅಕಸ್ಮಾತ್ ನೀವು ಹಾಕಿಡಿ ಸೋತರೂ ಸಾಯಬೇಡಿ. ಮುಂದೆ ಅದ್ರ ಬಿಟ್ಟು ಇನ್ನೊಂದು ಲೈಫ್ ಇರುತ್ತೆ, ಕಷ್ಟಪಟ್ಟು ದುಡೀರಿ, ಒಳ್ಳೆ ದುಡ್ಡು ಸಂಬಳ ಮಾಡೀರಿ, ಒಂದು ದಿನಕ್ಕೆ ಅಟ್ಲೀಸ್ಟು 100 ರೂಪಾಯಿ ಗಳಿಸಿ ಸಾಕು. ಅಂದರೆ ಬೆಂಗಳೂರಲ್ಲಿ ಆಗೋಲ್ಲ, ಈಗಿನ ಕಾಲದಲ್ಲಿ ಈಗಿನ ಸಿಚುವೇಷನಲ್ಲಿ ಬೆಂಗಳೂರಲ್ಲಿ 100 ರೂಪಾಯಿ ಇದ್ರೂ ಆಗೋಲ್ಲ, 1,00,000 ರೂಪಾಯಿನೂ ಆಗೋಲ್ಲ. ಊರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಇದು ಮಾಡಿ ಅಂತ ನಾನು ಕೇಳಿಕೊಂಡು, ಯಾರು ಬೆಟ್ಟಿಂಗಿಗೆ ಹೋಗಬೇಡಿ, ಇಲ್ಲ ಹೋಗಲೇಬೇಕು ಅಂತ ಇದ್ದವರು ಏನು ಮಾಡಿ ಅರ್ಧಕ್ಕೆ ಲಿಮಿಟಾಗಿ ನಿಲ್ಲಿಸಿ ಮಾಡಿ ಅಂತ ಕೇಳುತ್ತಾ, ಎಲ್ಲರೂ ಹುಷಾರಾಗಿ. ಅಕಸ್ಮಾತ್ ಹಾಕಿದ್ರೂ ಸಾಯಬೇಡಿ. ನಿಮ್ಮ ಲೈಫ್ ತುಂಬ ಪ್ಯೂರ್, ಎವ್ರಿ ಸೆಕೆಂಡ್ ಇಸ್ ವೆರಿ ಪ್ಯೂರ್ ಇನ್ ಯುವರ್ ಲೈಫ್. ನೀವು ಗೊತ್ತಿಲ್ಲದಿರೋ ಜಗತ್ತು ತುಂಬ ಇದೆ. ನೀವು ಹೇಳ್ತೀರಾ, ಕೆಲವ್ರು ಹೇಳ್ತಾರೆ ಬರೋದು ಬ್ರೋಷನ್ ಲೈಫು, ಎದೊಳೋದು, ಕೆಲ್ಸಕ್ಕೆ ಹೋಗೋದು, ಇಲ್ಲ ಸ್ಕೂಲಿಗೆ ಹೋಗೋದು, ಇಲ್ಲ ಆಟಾಡೋಕ್ಕೆ ಹೋಗೋದು, ತಿನ್ನೋದು, ಮಲ್ಕೊಳ್ಳೋದು ಅಷ್ಟೇ ಆಗೋಗಿದೆ ಬ್ರೋ. ಅದು ಸರ್ಟನ್ ಪೀರಿಯಡ ಮಾತ್ರ ನೀವು ಅಷ್ಟು ಮಾಡಬೇಕು. ಅದಾದಮೇಲೆ ನಿಮ್ಗೇನಾದರೂ ಒಳ್ಳೆ ಸಕ್ಸಸ್ ಬಂದರೆ ಲೈಫ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ರೋ. ಲೈಫ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಎಂಜಾಯ್ ಮಾಡಿದ್ದೀರಾ. ಈ ಆನ್ಲೈನ್ ಬೆಟ್ಟಿಂಗ್ ಅದು ಇದಕ್ಕೆ ಹಾಕಿ ಲೈಫ್ ಹಾಳು ಮಾಡ್ಕೊತಿದ್ದೀರಾ. ಅದನ್ನ ಫಸ್ಟು ಬಿಟ್ಬಿಟ್ಟು ಈಗ ಹೋಗಿ ಮಾಡಿ ಫಸ್ಟು ಅಂತ ಕೇಳುತ್ತಾ, ನಮಸ್ಕಾರ ಕರ್ನಾಟಕ. ಈ ವಿಡಿಯೋನ ನಾನು ಮಾಡುತ್ತಿದ್ದೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಏನಾದರೂ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.